ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ತಂದೆಯೇ ಸ್ತೋತ್ರ, ತಂದೆಯೇ ವಂದನೆ, ತಂದೆಯೇ ಆರಾಧನೆ, ತಂದೆಯೇ ಮಹಿಮೆ, ತಂದೆಯೇ ಸ್ತುತಿ, ತಂದೆಯೇ ನಮನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತುತಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ಸ್ವಾಮಿ ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸ್ವಾಮಿ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮರೇ, ಈ ಪ್ರಾರ್ಥನೆಯ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿ. ಪವಿತ್ರಾತ್ಮರೇ, ನನ್ನ ಕುಟುಂಬದ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿ. ಹಾಲೆಲೂಯ, 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 ಹಾಲೆಲೂಯ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯೇ, ಈ ಒಂದು ದಿನಕ್ಕಾಗಿ ನಾನು ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ. ಯೇಸುವೆ, ಯೇಸುವೆ, ಈ ದಿನವನ್ನು ನಮಗೆ ದಾನವಾಗಿ ಕೊಟ್ಟಂತ ನಿಮಗೆ ನಾನು ಸ್ತೋತ್ರ ಸಲ್ಲಿಸುತ್ತಿದ್ದೇನಪ್ಪ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ ವಚನ 22-23 ಹೇಳುವ ಹಾಗೆ, ಪ್ರಲಾಪಗಳ ಪುಸ್ತಕ ಅಧ್ಯಾಯ 3 ವಚನ 22-23 ಹೇಳುವ ಹಾಗೆ, ನಾವು ಉಳಿದಿರುವುದು ನಿಮ್ಮ ಕರುಣೆಯಿಂದ. ನಿಮ್ಮ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಿದ್ದೇನಪ್ಪ. ಈ ದಿನ ಹೊಸದಾಗಿ ನೀವು ಕೊಟ್ಟಂತ ದಿನಕ್ಕಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ. ಯೇಸುವೆ, ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮ ಎಮ್ಮಾವುಸ್ ಪ್ರಾರ್ಥನಾ ತಂಡದಿಂದ ನಾವು ಮಾಡಲ್ಪಡುತ್ತಿರುವಂತ ಈ ಅನುದಿನದ ಯೇಸುವಿನ ವಾಕ್ಯದ ಔತಣಕ್ಕೆ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಕೋರ್ತಾ ಇದ್ದೇನೆ. ಈ ದಿನ ದೇವರ ವಾಕ್ಯವನ್ನು ಆಲಿಸಲು ಹೋಗುತ್ತಿರುವ ನಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಲೆಂದು, ನಮ್ಮ ಕುಟುಂಬಗಳಲ್ಲಿ ಈ ವಾಕ್ಯವು 100 ಮಡಿಯಷ್ಟು ಫಲವನ್ನು ಈಯುವಂತ ವಾಕ್ಯಗಳಾಗಿ ಮಾರ್ಪಡಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಪ್ರವಾದಿ ಹಬಕ್ಕೂಕನ ಗ್ರಂಥ ಅಧ್ಯಾಯ 3 ವಚನ 17-18. ಪ್ರವಾದಿ ಹಬಕ್ಕೂಕನ ಗ್ರಂಥ ಅಧ್ಯಾಯ 3 ವಚನ 17 ಮತ್ತು 18. ಅಂಜೂರದ ಮರ ಚಿಗುರದೆ ಹೋದರೂ, ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಕಾಣದೆ ಹೋದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರೂ, ಕುರಿ ಹಟ್ಟಿಗಳು ಬರಿದಾಗಿ ಹೋದರೂ, ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಕ್ರಿಸ್ತ ಯೇಸುವಿನ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ, ಅಂಜೂರದ ಮರ ಚಿಗುರದೆ ಹೋದ್ರೆ, ಮರಗಳು ನಾವು ಬೆಳೆಸಿದಂತ ಒಂದು ಮರ ಇಲ್ಲ ಒಂದು ಗಿಡ ಚಿಗುರದೆ ಹೋದ್ರೆ ನಮ್ಗೆಷ್ಟು ನೋವಾಗುತ್ತೆ ಪ್ರಿಯರೇ. ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ, ನಾನು ಒಂದ್ ಗಿಡ ತಂದೆ, ಅದು ಫಲನೇ ಬಂದಿಲ್ವಲ್ಲ, ಅದು ಚಿಗುರ್ಲೇ ಇಲ್ವಲ್ಲ ಅಂತ ನಾವೆಷ್ಟು ನೊಂದ್ಕೊಳ್ತೀವಿ. ದ್ರಾಕ್ಷಿ ಹಣ್ಣು ಇಟ್ಟಿರೋರ್ಗೆ ಅದ್ರ ಫಲ ಬಂದಿಲ್ಲ ಅಂದ್ರೆ, ಅದು ಗಿಡಗಳು ಒಣಗೋದ್ರೆ ಇಲ್ಲ ದ್ರಾಕ್ಷಿ ಹುಳಿ ಆದ್ರೆ ಎಷ್ಟು ಬೇಜಾರ್ ಮಾಡ್ಕೊಳ್ತಾರೆ ಪ್ರಿಯರೇ, ಎಷ್ಟು ವ್ಯಸನ ಪಡ್ತಾರೆ. ಎಣ್ಣೆ ಮರಗಳು ಅವ್ರ ಉತ್ಪತ್ತಿನೇ ಆಗಿಲ್ಲ ಅಂದ್ರೆ, ಎಣ್ಣೆ ಕಾಳುಗಳ ಹಾಕಿ ಅದು ಒಳ್ಳೆ ಉತ್ಪತ್ತಿ ಬಂದಿಲ್ಲ ಅಂದ್ರೆ ಅದಕ್ಕೆ ಎಷ್ಟು ನಮ್ಗೆ ನೋವಾಗುತ್ತೆ ಪ್ರಿಯರೇ. ಇವತ್ತು ಕುರಿ ಹಟ್ಟಿಗಳು ಬರಿದಾಗಿ ಹೋದ್ರೆ, ನಾವು ಎಷ್ಟೊಂದು ಕುರಿ ಸಾಕಿದ್ವಿ, ಅದೆಲ್ಲ ಏನೋ ಸತ್ತೋಯ್ತು, ಇಲ್ಲ ಏನೋ ಒಂದು ರೋಗ ಬಂತು ಅಂದ್ರೆ ಅದರಿಂದ ಒಂದು ಕುರಿಗಾಗಿ ಎಷ್ಟು ನೋವು ಪಟ್ಕೊಳ್ತಾನೆ ಪ್ರಿಯರೇ. ಇವತ್ತು ನಾವು ನಮ್ಮ ಜೀವಿತದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಪ್ರಿಯರೇ. ಈಗ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದೀವಿ, ಒಂದು ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಒಂದು ತಂದೆ ತಾಯಿಗೆ ಆಗುವಂತಹ ಒಂದು ನೋವು. ನಾವು ಚೆನ್ನಾಗಿ ದುಡಿದ್ವಿ, ಎಲ್ಲ ಸಂಪಾದನೆ ಮಾಡಿದ್ವಿ, ಆದ್ರೆ ಏನೋ ಒಂದು ಅನಾಹುತಕ್ಕೆ ಒಳಗಾಗಿ ಎಲ್ಲ ನಾಶ ಆಗ್ಬಿಡ್ತು ಅನ್ನುವಂತ ಒಂದು ಘಟನೆಯನ್ನ ನಾವು ಸ್ವೀಕರಿಸುವಂತಹ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೀವನ ಹೇಗೆ ಆಗುತ್ತೆ ಪ್ರಿಯರೇ? ಅಸ್ತವ್ಯಸ್ತ ಆಗ್ಬಿಡುತ್ತೆ ಪ್ರಿಯರೇ.
ಇವತ್ತು ನಾವು ಏನೆಲ್ಲ ಇವಾಗ ಕೇಳಿಸ್ಕೊಂಡ್ವಿ ಪ್ರಿಯರೇ, ಯಾವ್ದೆಲ್ಲ ಮರ ಚಿಗುರ್ದೆ ಹೋದ್ರು, ಹಣ್ಣು ಬಿಡದೆ ಹೋದ್ರು, ಕುರಿ ಹಟ್ಟಿಗಳು ಕುರಿ ಇಲ್ಲ ಅಂದ್ರುನು ಆ ಹಬ್ಬಕ್ಕೂಕ ಹೇಗೆ ಸರ್ವೇಶ್ವರನಲ್ಲಿ ಯೇಸು ಕ್ರಿಸ್ತರಲ್ಲಿ ನಾನು ಸಂತೋಷ ಪಡ್ತೀನಿ ಅಂತ ಹೇಳಕ್ಕೆ ಸಾಧ್ಯ ಆಯ್ತು ಅಂದ್ರೆ ಆ ದೇವರ ಪ್ರೀತಿಯನ್ನು ಅರ್ತಿರೋದಕ್ಕೆ ಮಾತ್ರ. ಅವರ ಆ ಒಂದು ಯೇಸು ಕ್ರಿಸ್ತರನ್ನು ತನ್ನ ಸ್ವಂತ ರಕ್ಷಕ, ಸ್ವಂತ ದೇವರು, ಸ್ವಂತ ರಕ್ಷಕರು, ಸ್ವಂತ ಉದ್ಧಾರಕರು ಅವ್ರು ಹೇಳ್ತಾರೆ ತಮ್ಮ ಪ್ರಾಣವನ್ನೇ ಕೊಟ್ಟಿರ್ಬೇಕಾದ್ರೆ ನಿಮ್ಗೆ ಇನ್ನೇನಂತಾನೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಪ್ರಾಣವನ್ನೇ ಕೊಟ್ಟಿದ್ದಾರೆ ಪ್ರಿಯರೇ. ಈ ಲೋಕದಲ್ಲಿ ನಮಗ್ ಗೊತ್ತಿರೋ ಹಾಗೆ ಯೇಸು ಕ್ರಿಸ್ತರು ನಮ್ಮ ಪಾಪಗಳಿಗೋಸ್ಕರ ಬಲಿಯಾದ್ರು, ನಮ್ಮ ಒಂದು ಬಿಡುಗಡೆಗೋಸ್ಕರ ಅವರು ಬಲಿಯಾದ್ರು. ಯೇಸು ಬಲಿಯಾದದ್ದು ನನ್ನನ್ನು ನಿಮ್ಮನ್ನು ರಕ್ಷಿಸಲೆಂದು ಪ್ರಿಯರೇ. ಇವತ್ತು ಹಬ್ಬಕ್ಕೂಕ ಹೇಳಕ್ಕೆ ಸಾಧ್ಯ ಆಯ್ತು, ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ ಅಂತ ಹೇಳ್ಬಿಟ್ಟು ಪ್ರಿಯರೇ. ಇವತ್ತು 1 ತಿಂಗಳು ನಮ್ಗೆ ಸಂಬಳ ಬಂದಿಲ್ಲ ಅಂದ್ರೆ ಅಯ್ಯೋ ದೇವ್ರೆ ನಾನು ಹೆಂಗ್ ಜೀವನ ಮಾಡ್ಲಿ, ನಾನ್ ಹೇಗೆ ನನ್ನ ಜೀವನವನ್ನ ಮುಂದುವರಿಸ್ಲಿ, ನನ್ ಮಕ್ಕಳಿಗೆ ಒಂದು ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅವ್ರು ಅಷ್ಟೇನಾ, ಅವ್ರು ಎಷ್ಟು ಓದಿದ್ರು ನಮ್ಮ ಜೀವಿತದಲ್ಲಿ ಒಳ್ಳೇದೇನು ಸಂಭವಿಸಲ್ವಾ ಅಂತ ಹೇಗೆ ನಾವು ಕುಗ್ಗಿ ಹೋಗ್ತೀವಿ ಪ್ರಿಯರೇ. ಯಾವಾಗ ನಾವು ಕುಗ್ಗಿ ಹೋಗಲ್ಲ ಗೊತ್ತಾ ಪ್ರಿಯರೇ, ನಾನು ನನ್ನ ದೇವರ ಪ್ರೀತಿಯನ್ನು, ಯೇಸುವಿನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾನು ಆ ಪ್ರೀತಿಯಿಂದ ಕುಗ್ಗಿ ಹೋಗದೆ ಅವರ ಪ್ರೀತಿಯಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇವತ್ತು ದೇವರ ವಾಕ್ಯವನ್ನು ಆಲಿಸಿದಂತ ನಾವು, ದೇವರ ವಾಕ್ಯವನ್ನು ತಿಳಿದಂತ ನಾವು ಹೇಗೆ ಹಬ್ಬಕ್ಕೂಕ ಸಂತೋಷಿಸ್ದ, ಅದೇ ರೀತಿ ನಮ್ಗೆ ಇದ್ರು ಸಂತೋಷ ಪಡುವಂತಹ ಮನೋಭಾವದಲ್ಲಿ ಜೀವಿಸೋಕೆ ಬೇಕಾದಂತ ಕೃಪೆಯನ್ನ, ಆಶೀರ್ವಾದವನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಡ್ಲಿ, ನಮ್ಮ ಜೀವಿತದಲ್ಲಿ ಅವರು ನಮ್ಗೆ ತುಂಬಿಸ್ಲಿ ಅಂತ ನಾವು ಈ ಒಂದು ದೇವರ ವಾಕ್ಯವನ್ನು ಕೇಳಿದಂತ ನಾವು ಈ ವಾಕ್ಯದಲ್ಲಿ ಬಲಗೊಳ್ಳೋದಕ್ಕೆ ಸಾಮರ್ಥ್ಯರಾಗುವಂತೆ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸುತ್ತೇನೆ ಪ್ರಿಯರೇ. ಅದೇ ರೀತಿ ನಾವು ಹೇಗೆ ಸಂತೋಷ ಪಡ್ತೀವಿ ಪ್ರಿಯರೇ, ಒಂದು ಬಟ್ಟೆ ತಗೊಂಡ್ರೆ ನಾವು ಸಂತೋಷ ಪಡ್ತೀವಿ ಪ್ರಿಯರೇ, ಏನಾದ್ರೂ ಒಂದು ವಸ್ತು ತಗೊಂಡ್ರೆ ನಾವು ಸಂತೋಷ ಪಡ್ತೀವಿ ಪ್ರಿಯರೇ. ಇವತ್ತು ನಾವು ಯೇಸು ಕ್ರಿಸ್ತರಲ್ಲಿ ಇದ್ದೀವಿ ಅಂತ ನಾವೆಷ್ಟು ಜನ ಸಂತೋಷ ಪಡ್ತಾ ಇದ್ದೀವಿ ಪ್ರಿಯರೇ. ಯೇಸು ನನ್ನ ದೇವ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ ಪ್ರಿಯರೇ. ಒಂದು ಸಣ್ಣ ಘಟನೆ ನಮ್ಮ ಜೀವಿತದಲ್ಲಿ ನಡೆದ್ರೆ ನಾವು ಅದರಿಂದ ಆಚೆ ಬರೋದಕ್ಕೆ ಎಷ್ಟೋ ವರ್ಷಗಳು ತಗೊಳ್ತೀವಿ ಪ್ರಿಯರೇ. ಇವತ್ತು ಹೇಗೆ ಹಬ್ಬಕ್ಕೂ ಹೇಳಕ್ಕೆ ಸಾಧ್ಯ ಆಯ್ತು ಪ್ರಿಯರೇ, ಏನಿಲ್ಲ ಅಂದ್ರೂ ನಾನು ಸಂತೋಷ ಪಡ್ತೀನಿ. ನಾವು ಶೂನ್ಯ ಆಗಿದ್ರು ಆ ಶೂನ್ಯತೆಯಿಂದ ಮತ್ತೆ ಉತ್ತಮ ಸ್ಥಿತಿಗೆ, ಮೇಲು ಸ್ಥಿತಿಗೆ ದೇವರು ನಮ್ಮನ್ನ ಕೊಂಡೊಯ್ಯೋದಕ್ಕೆ ಸಾಧ್ಯ ಇದೆ ಪ್ರಿಯರೇ. ಯಾಕೆ ಅಂದ್ರೆ ಅವರು ನಂಬಿಗಸ್ತ ದೇವರು ಪ್ರಿಯರೇ. ಅವರು ನಮ್ಮನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಅವರು ನಮ್ಮ ಜೀವಿತದಲ್ಲಿ ಎಷ್ಟೋ ಮೇಲುಗಳನ್ನು ಮಾಡಿದ್ದಾರೆ ಪ್ರಿಯರೇ, ಎಷ್ಟೋ ಒಳಿತುಗಳನ್ನು ಮಾಡಿದ್ದಾರೆ ಪ್ರಿಯರೇ. ಅಂತ ಒಳಿತನ್ನು ಮಾಡುವಂತಹ ದೇವಾದಿ ದೇವರಿಗೆ ನಮ್ಮ ಜೀವಿತವನ್ನೇ ಅರ್ಪಿಸೋಣ ಪ್ರಿಯರೇ. ಹೆಚ್ಚು ಹೆಚ್ಚು ಫಲ ಕೊಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ನಾವು ಒಂದು ಪರಿಸ್ಥಿತಿ ಆದ್ರೆ ಪರವಾಗಿಲ್ಲ ಪ್ರಿಯರೇ, ಇಲ್ಲಿ ನೋಡುವಂತ ಪ್ರತಿಯೊಂದು ಪರಿಸ್ಥಿತಿಯು ಶೂನ್ಯದ ಪರಿಸ್ಥಿತಿ ಇದೆ ಪ್ರಿಯರೇ. ನಾ ಅವಾಗ್ಲೇ ಹೇಳುವ ಹಾಗೆ, ಕುಟುಂಬದಲ್ಲಿ ಒಂದು ಕೆಲ್ಸ ಇಲ್ಲ ಅಂದ್ರೆ ನಾವೆಷ್ಟು ನೊಂದ್ಕೊಂಡ್ ಬಿಡ್ತೀವಿ, ಒಂದು ರೋಗದ ಅವಸ್ಥೆ ಇದ್ರೆ ನಾವೆಷ್ಟು ನೊಂದ್ಕೊಂಡ್ ಬಿಡ್ತೀವಿ, ಒಂದು ಸಾಲದ ಅವಸ್ಥೆ ಇದ್ರೆ ಎಷ್ಟು ನೊಂದ್ಕೊಂಡ್ ಬಿಡ್ತೀವಿ. ಏನು ಇಲ್ಲದ ಪರಿಸ್ಥಿತಿಗೆ, ನಮ್ಮ ಮನೇಲಿ ಏನು ರೇಷನ್ ಇಲ್ಲ, ಏನು ಒಂದು ಬೇಡವಾದ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂದ್ರೆ ಎಷ್ಟು ನಮ್ಮ ಜನರು ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಪ್ರಿಯರೇ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಆ ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು ಸಂತೋಷವಾಗಿದ್ದೀವಿ ಅಂದ್ರೆ ನಾನು ಯೇಸು ಕ್ರಿಸ್ತರನ್ನ ನನ್ನ ಪ್ರಭು ಎಂದು ಆಲ್ರೆಡಿ ನಾನು ಸ್ವೀಕಾರ ಮಾಡ್ಬಿಟ್ಟಿದೀನಿ ಪ್ರಿಯರೇ. ಆ ಸ್ವೀಕಾರ ಮಾಡಿದಂತ ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಇರುವಾಗ ನಾವು ಹೀಗೆ ಹೇಳಕ್ಕೆ ಸಾಧ್ಯ ಪ್ರಿಯರೇ, ಸಂತೋಷಿಸುವೆ ನಾನು ಪ್ರಭು ಯೇಸು ಕ್ರಿಸ್ತರಲ್ಲಿ, ಆನಂದಿಸುವೆ ನಾನು ಉದ್ಧಾರಕ ನನ್ನ ಯೇಸು ಕ್ರಿಸ್ತನಲ್ಲಿ ಅಂತ ಹೇಳಿ. ಇವತ್ತು ಆ ಯೇಸು ಕ್ರಿಸ್ತರಲ್ಲಿ ಸಂತೋಷಿಸುವ ನಾವು ಈ ದಿನ ವಾಕ್ಯವನ್ನು ಕೇಳಿದಾಗ, ಈ ದಿನದ ವಾಕ್ಯದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನು ಸಂತೋಷದಿಂದ ಸದಾ ಕಾಲ ಸ್ತುತಿಸುತ್ತಾ, ಆರಾಧಿಸುತ್ತಾ, ಅವರೊಂದಿಗೆ ನಮ್ಮ ಜೀವಿತವನ್ನು ಮುನ್ನಡೆಸಲು ಬೇಕಾದಂತ ಶಕ್ತಿ, ಕೃಪೆ ಈ ದಿನ ಕೇಳಿದಂತ ಈ ವಾಕ್ಯದಲ್ಲಿ ನಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರು ದಯಪಾಲಿಸಲೆಂದು ನಾನು ನಿಮ್ಮೆಲ್ಲರನ್ನು ಈ ಒಂದು ದೈವ ವಾಕ್ಯಕ್ಕೆ ಆಹ್ವಾನಿಸಿ ಎಲ್ಲರಿಗಾಗಿ ಪ್ರಾರ್ಥಿಸುವಂತ ಕೃಪೆಯನ್ನು, ಅನುಗ್ರಹವನ್ನು ದೇವರು ನಮಗಾಗಿ ಕೊಟ್ಟಿದ್ದ ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ. ಆಮೆನ್.